ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ ಹಾಗೂ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ಯಾಕೆಂದರೆ ಸುಮಾರು 6ನೇ ತಾರೀಕಿಂದ ಒಂದು ನಮ್ಮ ಜಾಲಾರಿ ಗಂಗಮ್ಮ ದೇವರ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸುಮಾರು 12ನೇ ತಾರೀಕು 13ನೇ ತಾರೀಕುವರೆಗೂ ನಮ್ಮ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮ ಏನು ಅಂದರೆ ಒಂದು ಪ್ರಚಾರ, ಈ ಒಂದು ಸುದ್ದಿಗೋಷ್ಠಿ ಆಗಲಿ, ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಆಗೋದು ಮತ್ತು ಮಾಧ್ಯಮ ಸ್ನೇಹಿತರಾಗಿರ್ಬೋದು, ಮೊದಲಿಂದನೂ ಒಂದು ಪ್ರಚಾರ ಸುದ್ದಿಯಲ್ಲಿ ನೀವೆಲ್ಲ ಒಂದು ಸಹಕರಿಸಿ ನೀವೆಲ್ಲ ಒಂದು ಭಾಗಿಯಾಗಿದ್ದೀರಾ. ಅದಕ್ಕೋಸ್ಕರ ಇದನ್ನು ಕರೆದಿದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇ. ಸುಮಾರು ಎಲೆಕ್ಟ್ರಾನಿಕ್ ಮೀಡಿಯಿಂದ ಸುಮಾರು ತಮಿಳುನಾಡು, ಆಂಧ್ರ, ಕರ್ನಾಟಕ ಸುಮಾರು ಹಳ್ಳಿಗಳಿಂದ ಬರುತ್ತೆ. ಇದು ಒಬ್ಬರು ದೇವತೆ ಅಲ್ಲ, ಊರಿನ ಗ್ರಾಮ ದೇವತೆ ಅಮ್ಮ. ಆ ಗ್ರಾಮ ದೇವತೆ ಎಲ್ರಿಗೂ ಒಂದು ಆಶೀರ್ವಾದ ಸಿಗಲಿ, ಎಲ್ರಿಗೂ ಒಂದು ಸಿಗಲಿ ಅಂತೇಳ್ಬಿಟ್ಟು ಈ ಒಂದು ಪ್ರಚಾರಗೋಷ್ಠಿಯನ್ನು ಮಾಡ್ತೀವಿ. ಈಗ ಸುಮಾರು ಧರ್ಮರಾಯರ ಕರಗ ಮಹೋತ್ಸವದ ಸೋಮವಾರ 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಒಂದು ಗಣಪತಿ ಹೋಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ 7ನೇ ತಾರೀಕು 7/4/2026 ಬೆಳಗ್ಗೆ 9 ಗಂಟೆಗೆ ಎಲ್ಲ ಸುವರ್ಣೀಯರು ಮತ್ತು ಮಹಿಳೆಯರಿಂದ ಕುಂಕುಮಾರ್ಚನೆ, ಗಂಗಾದೇವಿಯ ಕುಂಕುಮಾರ್ಚನೆ ಮತ್ತು ಒಂದು ಚಂಡಿಕಾ ಹೋಮ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಆ ಚಂಡಿಕಾ ಹೋಮ ಕಾರ್ಯಕ್ರಮ ಸುಮಾರು ಒಂದು ರಸ್ತೆ ವಾಸವಿ ಚೌಟ್ರಿವರೆಗೂ ಒಂದು ಶಾಮಿಯಾನೆಲ್ಲ ಹಾಕಿಸಿ ಎಲ್ಲ ಸುಮಂಗ್ಲಿಯನ್ನು ಕೂಡಿಸಿ ಅವ್ರ ಕೈಯಲ್ಲಿ ಅರ್ಚನೆ ಮಾಡಿಸಿ ಊರಿಗೊಂದು ಶಾಂತಿ ಸಿಗಲಿ ಅಂತ ಒಂದು ಕಾರ್ಯಕ್ರಮ ಮಾಡಿ ಇದೇ ವಾಸವಿ ಚೌಟ್ರಿಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿರ್ತೀವಿ. 8ನೇ ತಾರೀಕು ಬುಧವಾರ ಸಂಜೆ 7 ಗಂಟೆಗೆ ಒಂದು ಧ್ವಜಾರೋಹಣ ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ. ನಮ್ಮ ಸುಪ್ರಸಿದ್ಧ ಮೇಲೂರು ಧರ್ಮೇಂದ್ರ ಅವರಿಂದ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಧ್ವಜಾರೋಹಣ ಕಾರ್ಯಕ್ರಮ ಸ್ಟಾರ್ಟ್ ಆಗಿ 9ನೇ ತಾರೀಕು ಗುರುವಾರ ರಾತ್ರಿ 9 ಗಂಟೆಗೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ BB ರಸ್ತೆಯಲ್ಲಿರೋಂಥ ಅಲ್ಲಿ ಒಂದು ಹಸಿ ಕರಗವನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಶುರುವಾಗಿ ಎಲ್ಲ ರಾಜಬೀದಿಗಳು, ಎಲ್ಲ ಒಂದು ಬಜಾರ್ ರಸ್ತೆ ಆಗ್ಬೋದು, ಕೋದಂಡರಾಮ ಗುಡಿ ಆಗ್ಬೋದು, ಟೌನಲ್ಲಿ ಆಗ್ಬೋದು, ನಮ್ಮ ಗಂಗಮ್ಮುಡಿ ಆಗ್ಬೋದು, ಸುಮಾರು ಒಂದು 3 ಗಂಟೆಗಳ ಕಾಲ ಒಂದು ಪ್ರದರ್ಶನ ಮಾಡಿ ಹಸಿ ಕರಗವನ್ನು ಒಂದು ಊರಿನ ಎಲ್ಲ ಧರ್ಮೇಂದ್ರ ಅವರು ಒತ್ತುತ್ತಾರೆ. ಈ ಕರಗ ಮಹೋತ್ಸವನ ಸುಮಾರು 64ನೇ ವರ್ಷದ ಕರಗ ಮಹೋತ್ಸವ. ಈ 64ನೇ ವರ್ಷದ ಕರಗ ಮಹೋತ್ಸವ ಧರ್ಮೇಂದ್ರ ಅವರಿಂದ, ನಮ್ಮ ಮೇಲೂರು ಧರ್ಮೇಂದ್ರ ಅಂತ, ಆ ಧರ್ಮೇಂದ್ರ ಅವರು ಸುಪ್ರಸಿದ್ಧವಾಗಿ ಭಾಳ ಚೆನ್ನಾಗಿ ಇಲ್ಲಲ್ಲೇ ಎಲ್ಲ ಬಾಗೇಪಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಬಾಗೇಪಲ್ಲಿಯಲ್ಲಿ ಹೊರಿತಾರೆ, ಇಲ್ಲಿ ಹೊರಿತಾರೆ, ಬೆಂಗಳೂರು ಸುಮಾರು ಕಡೆಗಳೇ ಅವರು ಹೊರಿತಾರೆ. ಒಂದು ಸುಪ್ರಸಿದ್ಧವಾಗಿ ಧರ್ಮೇಂದ್ರ ಅವರಿಂದ ಈ ಕಾರ್ಯಕ್ರಮ ಸ್ಟಾರ್ಟ್. ಮಾಹಿತಿ ಸರ್, ಈಗ ಚಿಕ್ಕಬಳ್ಳಾಪುರದ ಧರ್ಮರಾಯ ಸ್ವಾಮಿ ಗಂಗಮ್ಮಗುಡಿ ಕರಗ ಅಂದರೆ ಭಾಳ ಇತಿಹಾಸ ಪ್ರಸಿದ್ಧವಾದಂಥದ್ದು, ಭಾಳ ದೊಡ್ಡ ಒಂದು ಕಾರ್ಯಕ್ರಮ ಊರಿನಲ್ಲಿ. ಈ ಕಾರ್ಯಕ್ರಮಕ್ಕೆ 1 ಲಕ್ಷ ಜನ ಸೇರ್ತಾರೆ ಅಂತ ಹೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಖರ್ಚು ವೆಚ್ಚ ನಿರ್ವಹಣೆ ಹೇಗೆ ಸರ್? ಎಲ್ಲ ಒಂದು ಊರಿನ ಭಕ್ತಾದಿಗಳು ಕೆಲವರು ಕೊಡ್ತಾರೆ, ಕೆಲವು ಗಂಡು ವ್ಯಕ್ತಿಗಳು ಕೊಡ್ತಾರೆ. ಸುಮಾರು ಈಗ ಏನು ಆರ್ಕೆಸ್ಟ್ರಾ ಕೆಲವೆಲ್ಲ ಮಾಡ್ತಾರೆ, ಅವರು ಸ್ನೇಹಿತರುಗಳೇ ಕೆಲವು ಹಾಕ್ಕೊತಾರೆ. ಇನ್ನೂ ಕೆಲವು ಹೆಚ್ಚು ಮಾಡ್ತಾರೆ. ಇಲ್ಲಿ ನಾವು ಮಾಡ್ತಾಯಿದ್ದೀವಿ, ಅಧ್ಯಕ್ಷರು, ಪದಾಧಿಕಾರಿಗಳು, ಇಲ್ಲಿ ಮೀಡಿಯಾ ಮುಂದೆ ಯಾರು ನಿಂತಿದ್ರು ಎಲ್ಲರೂ ಖರ್ಚು ವೆಚ್ಚಗಳು ನಾವೇ ಸ್ವಲ್ಪ ಏನೇ ಕಡಿಮೆ ಬಂದರೂ ಹಾಕ್ಕೊಳ್ತೀವಿ. ಭಕ್ತಾದಿಗಳು ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ನಿರ್ವಹಿಸ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ಆರ್ಕೆಸ್ಟ್ರಾ, ಈಗ ವಿಶೇಷವಾಗಿ ಒಂದು ನಮ್ಮ ದರ್ಗಾ ಮುಂಭಾಗದಲ್ಲಿ ಒಂದು ಸುಪ್ರಸಿದ್ಧ ಒಂದು ವಾದಗೋಷ್ಠಿ ಆಗ್ತಾ ಇದೆ. ಆಮೇಲೆ ಬಜಾರ್ ರಸ್ತೆಯಲ್ಲಿ, ನಮ್ಮ ಬಜಾರ್ ರಸ್ತೆ ಸಂತೆ ಮಾರ್ಕೆಟ್ ಸಂಗಡಿಗರಿಂದ ಅಲ್ಲೊಂದು ವಾದಗೋಷ್ಠಿ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಸುಮಾರು ಸಂಗಡಿಗರು. ಆಮೇಲೆ ಇನ್ನು ಸಾಧು ಚಿನ್ನಮ್ಮ ಕಥೆ, ಈ ಥರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರಿಂದ ಇದೇ ಒಂದು ವಿಶೇಷ ಕಾರ್ಯಕ್ರಮ. ಯಾಕಂದರೆ ಜನ ಒಂದೇ ಕಡೆ ಸೇರೋಕ್ಕಾಗಲ್ಲ, ಅಲ್ಲಲ್ಲಿ ನಿಂತು ಅದನ್ನು ಒಂದು ಕಡೆ ಇದಾಗುತ್ತೆ ಪ್ರದರ್ಶನ. ಅಲ್ಲಲ್ಲಿ ಎಲ್ಲಿ ಮಾಡಿರ್ತಾರೋ ಅಲ್ಲಿ ಪ್ರದರ್ಶನ, ಕರಗ ಪ್ರದರ್ಶನ ಆಗುತ್ತೆ. ಆ ಪ್ರದರ್ಶನ ಆದಾಗ ಕರಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎರಡೂ ನೋಡ್ತಾರಂತ ಉದ್ದೇಶ ಮಾಡ್ತಾರೆ. ಇದು ಇಲಾಖೆಗಳ ಸಹಕಾರ. ಇಲಾಖೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಒಂದು ಪ್ರೋಗ್ರಾಮ 2 ಪ್ರೋಗ್ರಾಮ ಕೊಡ್ಬೋದು. ಆಸೆ 1 ಕೊಟ್ಟಿದ್ರು, ಈ ಸತಿ 2 ಕೇಳಿದ್ವಿ, 2 ಕೊಡ್ಬೋದು ಅಂದ್ಕೊಂಡಿದ್ವಿ. ಈಗ ಪೊಲೀಸ್ ಇಲಾಖೆ ಅಂತೂ ಒಂದು ರಿಸರ್ವ್ ವ್ಯಾನ್ ಹಾಕಿ ನಮಗೆ ಒಂದು ಪೊಲೀಸ್ ಇಲಾಖೆ ಭಾಳ ಸಂಪೂರ್ಣ ಬೆಂಬಲ ಕೊಡ್ತಾರೆ. ಬೆಳಗ್ಗೆ ಯಾವುದೇ ರೀತಿ ಒಂದು ತೊಂದರೆ ಆಗಿರೋದು ಒಂದು ಪೊಲೀಸ್ ಇಲಾಖೆ ನಮ್ಗೆ